ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಸೂರಜ್ ಸಿಂಗ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರೊಟ್ಟಿಗೆ ಮಾತಾಡೋಣ. ಹಲೋ ಸೂರಜ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಗಿತ್ತು ಬಿಗ್ ಬಾಸ್? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು 10 ವೀಕ್ಸ್ ದಾಟ್ತೀನಿ ಅಂತ. ಬಟ್ ಇಟ್ ವಾಸ್ ವಂಡರ್ಫುಲ್ ಜರ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಓಕೆ, ಅಂದ್ರೆ ಬಿಗ್ ಬಾಸ್ ಇಂದ ನೀವು ಹೊರಗೆ ಬಂದಿದ್ದು ಎಲ್ರಿಗೂ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ. ಯಾರು ಕೂಡ ಅಂದ್ರೆ ಸೂರಜ್ ಈ ವಾರ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಹೆಂಗ್ ಅನ್ಸ್ತದು ಅಂದ್ರೆ ಆ ಸಿಚುಯೇಷನ್ ಅಲ್ಲಿ, ಯಾಕಂದ್ರೆ 10th ಸೀಸನ್ ಅಲ್ಲೂ ಈ ತರದ್ ಒಂದು ಎಲಿಮಿನೇಷನ್ ಆಗಿರತ್ತೆ. ಬಟ್ ಫಿನಾಲ್ ಎಲ್ಲ ಆಗಿರತ್ತೆ. ವಿನಯ್ ಗೌಡ ಅವ್ರು ಹೊರಗೆ ಬಂದಿರ್ತಾರೆ. ಅವಾಗ ಅಲ್ಲಿ ನಿಲ್ಸಿದಾಗ ಟೆನ್ಷನ್ ಹೆಂಗಿತ್ತು ಅಂತ? ನಾನು ಫಸ್ಟ್ ನಂಗೆ ಮಾರ್ನಿಂಗಲ್ಲೇ ಒಂದು ಗಟ್ ಫೀಲಿಂಗ್ ಬಂದಿತ್ತು, ಏನು ಬೇಕಾದ್ರೂ ಆಗ್ಬೋದು ಇವತ್ತು ಅಂತ. ಬಿಕಾಸ್ ಎಲ್ಲರೂ ಒಳ್ಳೆ ಕಂಟೆಸ್ಟೆಂಟ್ಸೇ ಇದ್ದರು. ಲಾಸ್ಟ್ ಮೂಮೆಂಟಲ್ಲಿ ಲೈಕ್ ನನಗೆ ಒಂಥರ ಎಲ್ಲ ಈಕ್ವಲಾಗಿ ನಿಂತ್ಬಿಟ್ಟಿದ್ದೀವಿ, ಯಾರು ಬೇಕಾದರೂ ಹೋಗ್ಬೋದು ಅಂತ. ಬಟ್ ಬೆಳಿಗ್ಗೆ ನಾನು ಮ್ಯೂಸಿಕ್ ಬರೋಕ್ಕೂ ಮುಂಚೆನೇ ಎದ್ದೇಳ್ತೀನಿ. ಹೌದು, ಆ್ಯಕ್ಚುಲಿ ನೋಡಿದ್ರೆ ರೆಡ್ ಕಲರ್ ಹುಡಿಯನ್ನು ಹಾಕಿರ್ತೀರಾ ನೀವು. ಮ್ಯೂಸಿಕ್ ಬರೋಕ್ಕೂ ಮುಂಚೆ ಎದ್ದಿರ್ತೀನಿ, ಡೈನಿಂಗ್ ಏರಿಯಾ ಹತ್ರ ಬಂದು ನಿಂತ್ಕೋತೀನಿ. ಅದಾದಮೇಲೆ ಅಶ್ವಿನಿ ಅವ್ರು ಎದ್ದೇಳ್ತಾರೆ. ಅವರು ಬಂದ್ಬಿಟ್ಟು ಅವ್ರು ನನ್ನ ಮಾತಾಡ್ಸೋ ರೀತಿಯಲ್ಲೇ ನಂಗೆ ಗೊತ್ತಾಯಿತು, ಶಿ ಆ್ಯಕ್ಚುಲಿ ಫೆಲ್ಟ್ ಓಕೆ, ಇವ್ನಿಗೇನೋ ಅನಿಸಿದೆ, ಏನೋ ಯೋಚನೆ ಮಾಡ್ತಿದ್ದಾನೆ ಇವನು ಅಂತ ಅವ್ರಿಗೆ ಅನ್ನಿಸ್ತು. ಬಂದು ಕೇಳಿದ್ರು. ಕಿಚನ್ಗೆ ಹೋಗ್ತೀವಿ, ನಾನೇ ಕಾಫಿ ಮಾಡಿಕೊಟ್ಟೆ ಅವ್ರಿಗೆ. ಅಲ್ಲಿ ಮಾತಾಡ್ತಿರ್ತೀವಿ ಮನೆ ಬಗ್ಗೆ, ಹೊರಗಡೆ ಅಮ್ಮನ ಬಗ್ಗೆ ಎಲ್ಲ ಕೇಳ್ತಾರೆ. ವಿ ಹ್ಯಾಡ್ ಅ ನೈಸ್ ಕಾನ್ವರ್ಸೇಷನ್ ದೇರ್. ಏನೋ ತುಂಬ ಇಮೋಷ್ನಲ್ ಆಗಿ ಒಂಥರ ಮಾತಾಡ್ದಂಗೆ ಅನ್ನಿಸ್ತು ಅಲ್ಲಿ. ಅದಾದಮೇಲೂ ಸಮ್ವೇರ್ ಆ ಮ್ಯೂಸಿಕ್ ಬರುತ್ತೆ. ನನ್ನ ಯಾರಿಗೂ ಆಚೆ ಹೋಗಿ ಡ್ಯಾನ್ಸ್ ಮಾಡೋದು ಆ ಎನರ್ಜಿ ಇರ್ತಿತ್ತು ಅವತ್ತು. ಎಲ್ಲರಿಗೂ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟು ಹಗ್ ಮಾಡ್ತೀನಿ. ಐ ಸಮ್ವೇರ್ ಫೆಲ್ಟ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಹೋದ್ಮೇಲೆ ರಘು ಅವ್ರು ಹೇಳ್ತಾ ಇರ್ತಾರೆ, ಅಂದ್ರೆ ನೈಟೇ ಸ್ವಲ್ಪ ಅವ್ನು ಹೇಳ್ತಾ ಇದ್ದ, ಅಂದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ. ಹಿಂದಿನ ದಿನ ಏನಾಗುತ್ತೆ, ಎಲ್ಲ ರಘು ಸರ್ ಸೇಫ್ ಆಗ್ತಾರೆ. ಅವ್ರು ಸೇಫ್ ಆದ ತಕ್ಷಣ ಅವ್ರ ಎನರ್ಜಿ ಹೆಂಗಿರುತ್ತೆ ಅಂತ ನೋಡ್ತೀವಲ್ಲ. ರಘುವಣ ಸೇಫ್ ಆಗಿಬಿಟ್ರಿ ನೀವು ಅಂದ್ಬಿಟ್ಟು. ಇನ್ ಕೇಸ್ ನಾಳೆ ಹೊಟ್ಟೋದ್ರೆ ನಂಗೆ ನಿಮ್ಮದು ಆಮ್ಲೆಟ್ ಅದು ಪೊಟ್ಯಾಟೊ ರೆಸಿಪಿ ಇದೆ ಅವ್ರದ್ದು, ಅದು ತಿನ್ನಕ್ಕೆ ಸಿಗಲ್ಲ, ಒಂದ್ಸತಿ ಮಾಡ್ಕೊಟ್ಬಿಡಿ ಅಂದ್ಬಿಟ್ಟು ನಾನೇ ಹೇಳ್ತೀನಿ ಅದನ್ನು. ಕಿಚನಲ್ಲಿ ಹೋಗ್ತೀವಿ, ಎಲ್ಲರೂ ಸ್ಲ್ಯಾಬ್ ಮೇಲೆ ಕೂತ್ಕೊಂಡ್ಬಿಡ್ತೀವಿ. ನಾನು, ಧನು, ಅಶ್ವಿನಿ ಮ್ಯಾಮು ಸ್ಲ್ಯಾಬ್ ಮೇಲೆ ಹತ್ಬಿಡ್ತಾರೆ. ಎಲ್ಲ ಕೂತ್ಕೊಂಡು ತಿಂತೀವಿ. ನನ್ಗೆ ಅಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟುಮಾರೋ, ಇಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಫೀಲಿಂಗ್ ಇರ್ತಿತ್ತು. ಯಾಕಂಗ ಅನಿಸ್ತು ಅಂತ ಸೂರಜ್ ಅವರಿಗೆ? ನೋ ಐಡಿಯಾ. ನನ್ಗೆ ಯಾವಾಗಲೂ ಇಲ್ಲಿ ಬರಬೇಕಾದ್ರೂ ನಂಗೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಆವಾಗ. ಬಟ್ ಸಮ್ವೇರ್ ಐ ಯೂಸ್ ಟು ಫೀಲ್ ಓಕೆ, ಐ ಮೇಡ್ ಫಾರ್ ಸಮಥಿಂಗ್ ಮೋರ್. ನನಗೆ ಏನು ಮಾಡ್ತಾ ಇದೀನಿ, ಇನ್ನೂ ಏನೋ ಮಾಡ್ತೀನಿ ಅನ್ನೋ ಫೀಲಿಂಗ್ ಇರ್ತಾನೆ ಇತ್ತು. ಅದು ನನಗೆ ಇಲ್ಲಿ ಹೊರಗೆ ಬರ್ತೀನಿ ಅನ್ನೋ ಫೀಲಿಂಗ್ ಇತ್ತು ಅಂತ ಐ ಡಿಂಟ್ ಎಕ್ಸ್ಪೆಕ್ಟ್ ದ್ಯಾಟ್. ಬಟ್ ಎಲ್ಲೋ ಒಂದು ಕಡೆ ಅನ್ಸಕ್ಕೆ ಶುರು ಆಗಿತ್ತು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ ಕೇಸ್ ಇಫ್ ಐ ಗೋ ಔಟ್ಸೈಡ್ ನನಗೆ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ರಘು ಸರ್ಗೂ ಹೇಳಿದೆ. ಸರ್ ಅದು ಮಾಡ್ಕೊಟ್ಬಿಡಿ. ಅವರೆಲ್ಲ ಜೋಕಾಗಿ ತೊಗೊಂಡ್ಬಿಟ್ರು. ಎಲ್ಲರೂ ಲೈಕ್ ನೀನೆಲ್ಲೋ ಹೋಗ್ತೀಯಾ, ನೀನು ಯಾಕೆ, ದೇ ಹ್ಯಾಡ್ ನೋ ರೀಸನ್ಸ್ ನಾನು ಆಚೆ ಹೋಗ್ತೀನಿ ಅಂತ. ಸೊ ಹಂಗೆ ಅವ್ರು ಮಾಡ್ಕೊಡ್ತಾರೆ, ತಿಂತೀವಿ. ಬೆಳಿಗ್ಗೆ ಮ್ಯೂಸಿಕ್ಕು ಮುಂಚೆ ಎದ್ದೇಳ್ತೀನಿ. ಅವಾಗಲೂ ನಾನು ಹುಡಿ ಯೂಶ್ವಲಿ ಹೆಂಗಿರ್ತೀನಿ ಹಂಗೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ನಾವು. ಬಟ್ ಅವತ್ತು ನಾನು ಹೋಗಿ ಜಾಕೆಟ್ ಹಾಕೊಂಡ್ಬರ್ತೀನಿ. ಬಿಕಾಸ್ ನಾನು ಆಚೆ ಹೋಗ್ತೀನಿ ಅಂದರು, ಈಗ ಮಾರ್ನಿಂಗ್ ಎವಿಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡಿರ್ತೀನಿ. ಆಚೆ ಬರ್ತೀನಿ, ಅದು ರೊಟೇಟಿಂಗ್ ಥಿಂಗ್ ಇಟ್ಟಿದ್ರಲ್ಲ, ಸೆಂಟ್ರಲ್ ನಂದೇ ಫೋಟೋ ಇತ್ತು. ನಂಗೆ ಅಲ್ಲೂ ಅದು ನೋಡಿದ ತಕ್ಷಣ ಇದು ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಇವತ್ತು, ಎಲ್ಲ ಸಿಂಕ್ ಆಗ್ತಾ ಇದೆ ಅಲ್ಲಲ್ಲೇ ಅಂತ ಅಲ್ಲಿ ಬಂದು ನಿಂತ್ಕೊಂಡಾಗ್ಲು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಬಿಕಾಸ್ ಆ ರೊಟೇಟಿಂಗ್ ಥಿಂಗಲ್ಲಿ ಯಾರು ಕೂಡ ಹೋಗ್ಬೋದು ಅಂತ. ಹತ್ತುತ್ತೀನಿ, ಫಸ್ಟ್ ಅದು ರೊಟೇಟ್ ಆಗುತ್ತೆ, ಯಾರೋ ಇಳಿತಾರೆ, ನನಗೆ ಸೌಂಡ್ ಕೇಳಿಸ್ತು, ಓ ಯಾರೋ ಹೋದ್ರು ಅಂತ. ನಾನು ಈಗ ಓಕೆ ಸ್ವಲ್ಪ ರಿಲೀಫ್ ಆಯ್ತು. ನೆಕ್ಸ್ಟ್ ಇನ್ನೊಂದು ರೌಂಡ್ ಇರುತ್ತೆ, ಅಲ್ಲೂ ಈ ಫೀಲಿಂಗ್ ಬರುತ್ತೆ ಪುನಃ. ಬಟ್ ಏನು ಬೇಕಾದ್ರೆ ಆಗ್ಬೋದು ಅಂತ. ಬಟ್ ಇಳಿದಾಗ ನಂಗೆ ಒಂಚೂರು ಕಾನ್ಫಿಡೆನ್ಸ್ ಬಂತು, ಓ ಯಾರೋ ಹೋದ್ರು ಅಂತ. ಬಟ್ ಪುನಃ ರೊಟೇಟಿಂಗ್ ಥಿಂಗಲ್ಲಿ ಪುನಃ ಯಾರೋ ಹೊತ್ಕೊಂಡ್ರು. ನಂಗೆ ಯಾರೋ ಒಂದು ಗೊತ್ತಾಗ್ಲಿಲ್ಲ. ಬಟ್ ಸೈಡಲ್ಲಿ ಒಂದು ವಾಯ್ಸ್ ಬಂತು, ಜೈ ಮಹಾಕಾಳ ಅಂತ. ಓ ಅಣ್ಣ ವಾಪಸ್ ಹತ್ಬಿಟ್ಟ ಇವನು. ಈಗ ಪುನಃ ನೆಕ್ಸ್ಟ್ ಯಾರು ಬೇಕಾದ್ರೆ ಹೋಗ್ಬೋದು ಅಂದ್ಬಿಟ್ಟು ಇನ್ನೊಂದು 2 ರೌಂಡ್ ಆಗುತ್ತೆ. ದೆನ್ ಐ ಗಾಟ್ ಡೌನ್. ಐ ವಾಸ್ ಲೈಕ್ ಓಕೆ, ಜರ್ನಿ ಮುಗೀತು ನಂದು. ಆ ಬ್ಲೈಂಡ್ಸ್ ಹಾಕಿದ್ರು. ಓಕೆ